ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಎಂ ಕ್ರಿಯೇಷನ್ಸ್. ನಾನಿವತ್ತೊಂದು ಸಿಂಗಲ್ ಸ್ಟೆಪ್ಪಲ್ಲೇ ಹಾಕುವಂಥ ಒಂದು ಹೊಸ ರೀತಿಯ ಆಚಿದ ಸ್ಯಾರಿ ಕುಚ್ ಡಿಸೈನ್ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಡಿಸೈನ್ ಇಷ್ಟ ಆದರೆ ನೀವು ಒಂದ್ಸತಿ ಟ್ರೈ ಮಾಡಿ. ಅದಕ್ಕೆ ನಾನಿಲ್ಲಿ ಫಸ್ಟು 6 ಎಳೆ ದಾರನ ಗಂಟು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನ ಸೀರೆ ಬ್ಯಾಕ್ ಸೈಡ್ ಇಟ್ಟು ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ್ಮೇಲೆ ಅದರ ಪಕ್ಕದಲ್ಲಿ ಇನ್ನೊಂದು ಸರ್ತಿ ಲಾಕ್ ಮಾಡಿ, ಟೋಟಲಾಗಿ 2 ಟೈಮ್ಸು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ಮೇಲೆ ಸ್ವಲ್ಪ ದಾರ ಮೇಲೆ ಎತ್ತಿ ನಾನಿಲ್ಲಿ ಈ ರೀತಿ ಡಿಸೈನ್ ಬೀಡ್ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ನಿಮ್ಗೆ ಯಾವ ಬೀಡ್ ಬೇಕೋ ಆ ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಬೀಡ್ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಈ ರೀತಿ ಸ್ಲ್ಯಾಂಟಿಂಗ್ ಆಗಿ, ಈ ರೀತಿ ಸ್ಟ್ರೇಟ್ ಆಗಿರಬೇಡಿ, ಈ ರೀತಿ ಸ್ವಲ್ಪ ಸ್ಲ್ಯಾಂಟ್ ಆಗಿಟ್ಟು ಸೀರೆಗೆ ನೀಡಲ್ ಹಾಕಿ ದಾರ ತಂದು ನೀಡಲ್ ಮೇಲೆ 3 ದಾರ ಇರುತ್ತೆ. 2 ದಾರನ ಒಂದು ಸರ್ತಿ ತೆಗೀರಿ ಮತ್ತು 2 ದಾರನ ಒಂದು ಸರ್ತಿ ತೆಗೀರಿ. ಒಂದು ಡಬಲ್ ಕ್ರೋಶಾ ಕಂಬ ಮಾಡ್ಕೋಬೇಕು. ಡಬಲ್ ಕ್ರೋಶಾ ಕಂಬ ಮಾಡ್ಕೊಂಡ್ಮೇಲೆ ಈಗ ಚೈನ್ಸ್ ಹಾಕ್ಕೊಳ್ಳೋಣ. ನಾನಿಲ್ಲಿ 4 ಚೈನ್ಸ್ ಹಾಕ್ತಾಯಿದ್ದೀನಿ. ಸೊ ನಿಮಗೆ ಆರ್ಚು ಈ ಚೈನ್ ಮೇಲೆ ನೀವು ಇನ್ನೂ ದೊಡ್ಡದು ಆರ್ಚ್ ಬೇಕಂದ್ರೆ ನೀವು ಎಂಡಲ್ಲಿ ನೋಡಿ, ದೊಡ್ಡ ಆರ್ಚ್ ಬೇಕಂದರೆ ಇನ್ನೊಂದು ಚೈನ್ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಸೊ 4 ಚೈನ್ ಹಾಕ್ಕೊಂಡು ಈ ಡಬಲ್ ಕ್ರೋಶಾ ಏನು ಮಾಡಿರ್ತೀವಲ್ಲ ಅದ್ರ ಹಿಂದೆ ಹೋಗಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಸೊ ನಿಮಗಿದು 4 ಚೈನಲ್ಲಿ ಒಂದು ಸರ್ಕಲ್ ಫಾರ್ಮ್ ಆಗುತ್ತೆ. ಅದಾದಮೇಲೆ 2 ಚೈನ್ಸ್ ಹಾಕ್ಕೊಳ್ಳೋಣ. 2 ಚೈನ್ ಹಾಕಿ ಈಗ ಸೀರೆನ ಸ್ವಲ್ಪ ಬ್ಯಾಕ್ ಸೈಡ್ ಟರ್ನ್ ಮಾಡಬೇಕು. ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಈಗ ಇಲ್ಲಿ ಡಬಲ್ ಕ್ರೋಶಾಗಳನ್ನ ಮಾಡ್ಕೊಂಡು ಹೋಗಬೇಕಾಗತ್ತೆ. ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಈ 4 ಚೈನ್ ಸರ್ಕಲ್ ಇರುತ್ತಲ್ಲ ಅದ್ರ ಒಳಗಡೆ 4 ಚೈನ್ ಒಳಗಡೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸತಿ ತೆಗಿಬೇಕು ಮತ್ತು 2 ದಾರ ಒಂದು ಸತಿ. ಡಬಲ್ ಕ್ರೋಶಾ ಕಂಬ ಆಯಿತು. ಮತ್ತು ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಸೇಮ್ ಅದೇ 4 ಚೈನ್ ಸರ್ಕಲ್ ಒಳಗಡೆ ಹೋಗಿ ದಾರ ತಂದು ಡಬಲ್ ಕ್ರೋಶಾ ಕಂಬಗಳನ್ನ ಮಾಡ್ಕೊಂಡು ಹೋಗಬೇಕು. ಸೊ ಇಲ್ಲಿ ನೀವು 5 ಚೈನ್ ಹಾಕ್ಕೊಂಡಿದ್ರೆ ನಿಮಗೆ ಜಾಸ್ತಿ ಕಂಬ ಹಿಡಿಸುತ್ತೆ. ಸೊ ನಿಮಗೆ ಆರ್ಚ್ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ನಾನು 4 ಚೈನ್ ಹಾಕಿದ್ದೀನಿ. ಸೊ ಇಲ್ಲಿ ನನಗೆ ಟೋಟಲಾಗಿ 10 ಕಂಬಗಳನ್ನ ಹಾಕಿದ್ದೀನಿ. ಸೊ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ನಾನು ಅಪ್ಲೋಡ್ ಮಾಡಿದಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ನೀವು ಈಸಿಯಾಗಿ ನಾನು ಅಪ್ಲೋಡ್ ಮಾಡಿದಂಥ ಹೊಸ ಡಿಸೈನ್ನ ನೀವು ನೋಡ್ಬೋದು. ಸೊ ಇಲ್ಲಿ ನೀವು ಕಂಬಗಳನ್ನ ಎಷ್ಟು ಹಾಕ್ಕೊಂಡಿರ್ತೀರ ನೋಡಿ, ಅದು 4 ಚೈನ್ ಮೇಲೆ ಡಿಪೆಂಡ್. ನಾನು 4 ಚೈನ್ಗೆ 10 ಹಾಕಿದ್ದೀನಿ. ಸೊ ನೀವು 5 ಚೈನ್ ಏನಾದರೂ ಹಾಕ್ಕೊಂಡಿದ್ರೆ 12 ಈ ರೀತಿ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ಇಲ್ಲ ನಿಮಗೆ ಆ ಸರ್ಕಲ್ ಏನಿರುತ್ತೆ ಅಲ್ಲ ಚೈನ್ದು, ಅದರಲ್ಲಿ ಎಷ್ಟು ಹಿಡಿಸುತ್ತೆ ನೋಡಿ ಅಷ್ಟು ಹಿಡಿಸುವಷ್ಟು ಮಾಡ್ಕೊಳ್ಳಿ. ಇಲ್ಲಿ 10 ಕಂಬ ಹಾಕ್ಕೊಂಡ್ಮೇಲೆ 2 ಚೈನ್ ಹಾಕ್ಕೋಬೇಕು. ಚೈನ್ ಹಾಕ್ಕೊಂಡು ಮತ್ತೆ ಸೀರೆನ ಫ್ರಂಟ್ ಸೈಡ್ ಟರ್ನ್ ಮಾಡಬೇಕು. ನಾವಿಷ್ಟೊತ್ತು ಡಬಲ್ ಕ್ರೋಶಾ ಹಾಕಿದ್ದು ಬ್ಯಾಕ್ ಸೈಡಿಂದ. ಸೊ ಫ್ರಂಟ್ ಸೈಡ್ ಟರ್ನ್ ಮಾಡಿ ಫಸ್ಟ್ ಹೋಲ್ ಗ್ಯಾಪ್ ಸ್ಕಿಪ್ ಮಾಡಿ ಸೆಕೆಂಡ್ ಹೋಲ್ ಗ್ಯಾಪ್ಗೆ ಈ 2 ಚೈನ್ನ ಲಾಕ್ ಮಾಡಬೇಕು. ಯಾಕಂದರೆ ಫಸ್ಟ್ ಹೋಲ್ ಗ್ಯಾಪು ಆ 2 ಚೈನ್ ಕೆಳಗಡೆನೇ ಇರುತ್ತೆ, ಅದಕ್ಕೋಸ್ಕರ ಮತ್ತೆ 2 ಚೈನ್ ಹಾಕಬೇಕು. ಅದರ ಪಕ್ಕದಲ್ಲಿರೋ ಹೋಲ್ ಗ್ಯಾಪ್ಗೆ 2 ಚೈನ್ನ ಲಾಕ್ ಮಾಡಬೇಕು. ಸೊ ಮತ್ತೆ 2 ಚೈನ್ ಹಾಕಬೇಕು, ಮತ್ತು ಪಕ್ಕದಲ್ಲಿರೋ ಹೋಲ್ ಗ್ಯಾಪ್ಗೆ ಲಾಕ್ ಮಾಡಬೇಕು. ಸೊ ಇಲ್ಲಿ ಪ್ರತಿಯೊಂದು ಹೋಲ್ ಗ್ಯಾಪ್ಗೂ ಕೂಡ ಲಾಕ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಸೊ ನೀವಿಲ್ಲಿ ಬೇಕಂದರೆ ಒಂದು ಬೀಡ್ ಕೂಡ ಆ್ಯಡ್ ಮಾಡ್ಬೋದು. ಈ ರೀತಿ ಬೇಡ ನಮಗೆ ಬೀಡ್ ಬೇಕು ಅಂತಂದರೆ ಒಂದು ಬೀಡ್ ಆ್ಯಡ್ ಮಾಡಿ ಪಕ್ಕದಲ್ಲಿರೋ ಹೋಲ್ ಗ್ಯಾಪ್ಗೆ ಲಾಕ್ ಮಾಡ್ಕೊಂಡು ಕೂಡ ನೀವು ಹೋಗ್ಬೋದು. ಫಸ್ಟಷ್ಟೇ ಒಂದು ಹೋಲ್ ಗ್ಯಾಪ್ನ ಸ್ಕಿಪ್ ಮಾಡಬೇಕು. ಯಾಕಂದರೆ 2 ಚೈನ್ ಕೆಳಗಡೆನೇ ಇರುತ್ತಲ್ಲ, ಸೊ ಅದಷ್ಟು ನೀಟಾಗಿ ಕಾಣೋದಿಲ್ಲ. ಅದಕ್ಕೆ ಫಸ್ಟಷ್ಟೇ ಒಂದು ಹೋಲ್ ಗ್ಯಾಪ್ನ ಸ್ಕಿಪ್ ಮಾಡಿ ಸೆಕೆಂಡ್ ಹೋಲ್ ಗ್ಯಾಪ್ಗೆ ಆ 2 ಚೈನ್ನ ಲಾಕ್ ಮಾಡ್ಕೊಂಡು ಹೋಗಬೇಕು. ಸೊ ನಾನಿಲ್ಲಿ ಪೂರ್ತಿ ಎಲ್ಲ ಕಂಬದ ಹೋಲ್ ಗ್ಯಾಪ್ಗೂ ಕೂಡ 2 ಚೈನ್ ಹಾಕಿ ಲಾಕ್ ಮಾಡಿದ್ಮೇಲೆ ಅದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಸೊ ನಿಮಗೆ ಈ ರೀತಿ ಆರ್ಚ್ ಬರುತ್ತೆ. ನಿಮಗಿನ್ನೂ ಗ್ರ್ಯಾಂಡ್ ಲುಕ್ ಬೇಕಂದರೆ ನಾನು ಹೇಳಿದ್ನಲ್ಲ ಬೀಡ್ ಆ್ಯಡ್ ಮಾಡ್ಕೊಳ್ಳಿ ಅಂತ. ಸೊ ನೀವು ಬೀಡ್ ಆ್ಯಡ್ ಮಾಡಿ ಮೇಲಿದಿಗೆ 2 ಚೈನ್ ಹಾಕಿದ್ದೀನಲ್ಲ, ನಾನೊಂದು ಬೀಡ್ ಆ್ಯಡ್ ಮಾಡಿ ಲಾಕ್ ಮಾಡಿಕೊಂಡು ಹೋಗ್ಬೋದು. ಅದು ಕೂಡ ಇನ್ನೂ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಸೊ ಅದ್ರ ಪಕ್ಕದಲ್ಲೇ ಇನ್ನೊಂದು ಸತಿ ಟೋಟಲಾಗಿ 2 ಟೈಮ್ಸು ಲಾಕ್ ಮಾಡಿ ಒಂದು ಆರ್ಚ್ ಆದಮೇಲೆ ಈಗ ಕುಚ್ಚು ಬೇಡ ಅನ್ನೋರು ಇದೇ ರೀತಿ ಮತ್ತೆ ಒಂದು ಸ್ವಲ್ಪ ದಾರ ಮೇಲೆತ್ತಿ ಒಂದು ಬೀಡ್ ಆ್ಯಡ್ ಮಾಡ್ಕೊಳ್ಳಿ. ಕುಚ್ಚು ಬೇಕನ್ನೋರು ಈಗ ಇಲ್ಲಿ 5 ಚೈನ್ ಹಾಕಿದ್ದೀನಿ ನಾನು. 5 ಚೈನ್ ಹಾಕಿ ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲೇ ನೋಡಿ ಲಾಕ್ ಮಾಡ್ಕೊಳ್ಳಿ 2 ಟೈಮ್ಸು. ನಾನು ಕುಚ್ಚು ಬೇಕಂತ ಹಾಕ್ತಾಯಿದ್ದೀನಿ. ಕುಚ್ಚು ಬೇಡ ಅನ್ನೋರು ಡೈರೆಕ್ಟಾಗಿ 2 ಟೈಮ್ಸ್ ಲಾಕ್ ಮಾಡಿದ್ಮೇಲೆ ಸ್ವಲ್ಪ ದಾರ ಮೇಲೆತ್ತಿ ಬೀಡ್ ಆ್ಯಡ್ ಮಾಡಿಕೊಂಡು ನೀವು ಡಿಸೈನ್ನ ಸ್ಟಾರ್ಟ್ ಮಾಡ್ಬೋದು. ಸೊ ಈಗ 5 ಚೈನ್ ಹಾಕಿ 2 ಟೈಮ್ಸ್ ಲಾಕ್ ಮಾಡಿದ್ಮೇಲೆ ಸ್ವಲ್ಪ ದಾರ ಮೇಲೆತ್ತಿ ಮತ್ತೆ ಒಂದು ಬೀಡ್ ಆ್ಯಡ್ ಮಾಡೋಣ. ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಸ್ಲ್ಯಾಂಟಿಂಗಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನೀಡಲ್ ಹಾಕಿ ದಾರ ತಂದು ಒಂದು ಡಬಲ್ ಕ್ರೋಶಾ ಮಾಡ್ಕೊಳ್ಳಿ. ಡಬಲ್ ಕ್ರೋಶಾ ಮಾಡಿದ್ಮೇಲೆ 4 ಚೈನ್ ಹಾಕಿ ಆ ಮಾಡಿ ಡಬಲ್ ಕ್ರೋಶಾ ಹಿಂದೆ ಹೋಗಿ ದಾರ ತಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡ್ಮೇಲೆ 2 ಚೈನ್ಸ್ ಹಾಕ್ಕೊಂಡು ಸೀರೆನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಬೇಕೀಗ. ಸೊ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿ
ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಆ 4 ಚೈನ್ ಹಾಕಿರ್ತೀವಲ್ಲ ಸರ್ಕಲ್ ಆಗಿರುತ್ತೆ ಅದು, ಅದ್ರ ಒಳಗಡೆ ಈ ರೀತಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸತಿ 2 ದಾರ ಒಂದು ಸತಿ ಡಬಲ್ ಕ್ರೋಶಾ ಕಂಬ. ಸೊ ಇಲ್ಲಿ ನಾವು ಫಸ್ಟ್ ಆರ್ಚಲ್ಲಿ ಎಷ್ಟು ಡಬಲ್ ಕ್ರೋಶಾ ಕಂಬಗಳನ್ನ ಮಾಡ್ಕೊಂಡಿರ್ತೀವಿ ಅಷ್ಟೇ ಕಂಬಗಳನ್ನ ನಾವು ಎಲ್ಲ ಆರ್ಚಲ್ಲಿ ಮಾಡ್ಕೊಂಡು ಹೋಗಬೇಕಾಗತ್ತೆ. ಸೊ ನೀವಲ್ಲಿ 10 ಮಾಡಿದ್ದೀನಿ ನಾನು, ನೀವು 10, 15, 12 ಎಷ್ಟು ಮಾಡಿರ್ತೀರ ಅಷ್ಟೇ ಕಂಬಗಳನ್ನೇ ಸೆಕೆಂಡ್ ಆರ್ಚ್ ಮತ್ತು ಕಂಟಿನ್ಯೂ ಆರ್ಚಲ್ಲಿ ಮಾಡಬೇಕಾಗತ್ತೆ. ಸೊ ನಾವು 10 ಕಂಬ ಹಾಕಿದ ಮೇಲೆ 2 ಚೈನ್ ಹಾಕಿ ಮತ್ತೆ ಸೀರೆನ ಫ್ರಂಟ್ ಸೈಡ್ ಟರ್ನ್ ಮಾಡಬೇಕು. ಫ್ರಂಟ್ ಸೈಡ್ ಟರ್ನ್ ಮಾಡಿ ಈಗ ಫಸ್ಟ್ ಹೋಲ್ ಗ್ಯಾಪ್ ಬಿಟ್ಟು ಸೆಕೆಂಡ್ ಹೋಲ್ ಗ್ಯಾಪ್ಗೆ ಈ 2 ಚೈನ್ನ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ ಮೇಲೆ ಮತ್ತೆ 2 ಚೈನ್ ಹಾಕಬೇಕು, ಅದರ ಪಕ್ಕದಲ್ಲಿರೋ ಹೋಲ್ ಗ್ಯಾಪ್ಗೆ ಲಾಕ್ ಮಾಡಬೇಕು. 2 ಚೈನ್ ಹಾಕಬೇಕು, ಪಕ್ಕದಲ್ಲಿರೋ ಹೋಲ್ ಗ್ಯಾಪ್ಗೆ ಲಾಕ್ ಮಾಡಬೇಕು. ಸೊ ಇದೇ ರೀತಿ ಕಂಟಿನ್ಯೂ ಹಾಕ್ಕೊಂಡು ಹೋಗಬೇಕು. ನಿಮಗೆ ಎಂಡಲ್ಲಿ ನಾನು ವಿತೌಟ್ ಕುಚ್ಚು ಕೂಡ ಒಂದು 4 ಡಿಸೈನ್ ಹಾಕಿ ತೋರಿಸ್ತೀನಿ. ಇದು ವಿತ್ ಕುಚ್ಚು ಹಾಕಿದ್ದೀನಿ ನಾನು, ಇನ್ನೊಂದು ಕಲರ್ಲೆ ಆಮೇಲೆ ಬೀಡ್ ಚೇಂಜ್ ಮಾಡಿ ವಿತೌಟ್ ಕುಚ್ಚು ಕೂಡ ಹಾಕಿ ತೋರಿಸಿದ್ದೀನಿ ಎಂಡಲ್ಲಿ ನೋಡಿ ಬೇಕಂದರೆ. ಸೊ ಪೂರ್ತಿ ಎಲ್ಲ ಪ್ರತಿಯೊಂದು ಹೋಲ್ ಗ್ಯಾಪ್ಗೂ 2 ಚೈನ್ ಹಾಕಿ ಲಾಕ್ ಮಾಡಿದ್ಮೇಲೆ ಸ್ಟ್ರೇಟಾಗಿ ಸೀರೆಗೆ ಡಿಸೈನ್ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡಿ ಅದರ ಪಕ್ಕದಲ್ಲೇ ಇನ್ನೊಂದು ಸರ್ತಿ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮತ್ತೆ 5 ಚೈನ್ ಹಾಕಿ ಡಿಸೈನ್ನ ಕಂಟಿನ್ಯೂ ಮಾಡಬೇಕು. ಸೊ ಪೂರ್ತಿ ಹೀಗೆ ಕಂಟಿನ್ಯೂ ಹಾಕ್ಕೊಂಡು ಹೋಗಬೇಕು. ನಾನು ಸ್ವಲ್ಪ ಕುಚ್ಚು ಕೂಡ ಕಟ್ಟಿ ತೋರಿಸ್ತೀನಿ ನೋಡಿ. ಪೂರ್ತಿ ಆದಮೇಲೆ ಈ ರೀತಿ ಕಾಣಿಸ್ತಿದೆ, ತುಂಬ ಚೆನ್ನಾಗಿ ಬಂದಿದೆ. ಸಿಂಗಲ್ ಸ್ಟೆಪ್ಪಲ್ಲಿ ಸ್ವಲ್ಪ ಗ್ರ್ಯಾಂಡಾಗಿರುವಂಥ ಡಿಸೈನು, ತುಂಬ ನೀಟಾಗಿ ಕಾಣಿಸುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ, ಚೆನ್ನಾಗಿ ಕಾಣಿಸುತ್ತೆ. ಸೊ ಇಲ್ಲಿ ಬೇಕಾದ್ರೆ ನೀವು 2 ಈ ರೀತಿ ಡಿಸೈನ್ ಹಾಕ್ಕೊಂಡು ಒಂದು ಕುಚ್ಚು ಹಾಕ್ಕೋಬೋದು, ಇಲ್ಲಾಂದರೆ ಈ ರೀತಿ 3 ಡಿಸೈನ್ಸ್ ಹಾಕ್ಕೊಂಡು ಒಂದು ಕುಚ್ಚು ಕೂಡ ಹಾಕ್ಕೋಬೋದು. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಹಾಕ್ಕೋಬೋದು. ನಾನಿಲ್ಲಿ 200 ಎಳೆ ದಾರ ತೊಗೊಂಡು ಕುಚ್ಚು ಕಟ್ಟಿದ್ದೀನಿ. ಸೊ ನಿಮಗೆ ಇವಾಗ ಒಂದು ಡಿಸೈನ್ ತೋರಿಸ್ತೀನಿ ನೋಡಿ ವಿತೌಟ್ ಕುಚ್ಚು. ಸೊ ಇಲ್ಲಿ ಅದೇ ಸೇಮ್ ಡಿಸೈನ್ ನಾನು ಬೀಡು ಮತ್ತು ಕಲರ್ ಚೇಂಜ್ ಮಾಡಿ ವಿತೌಟ್ ಕುಚ್ಚು ಹಾಕಿ ತೋರಿಸಿದ್ದೀನಿ. ಸೊ ನಿಮ್ಗೆ ಈ ರೀತಿ ಇಷ್ಟ ಆದರೆ ಈ ರೀತಿ ಹಾಕ್ಕೊಳ್ಳಿ, ಕುಚ್ಚು ಬೇಕಂದರೆ ಕುಚ್ಚು ಹಾಕ್ಕೊಳ್ಳಿ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಡಿಸೈನ್ನ ಹಾಕ್ಕೊಳ್ಳಿ. ಡಿಸೈನ್ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.